ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 15, 2025 ಕ್ಯಾಥೋಲಿಕ್ ಕ್ರೈಸ್ತರು ಈ ದಿನವನ್ನು ವ್ಯಾಕುಲ ಮಾತೆ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಹಬ್ಬ ಅಂತ ಆಚರಿಸ್ತಾರೆ. ಯಾಕೆ ಈ ಹಬ್ಬ, ಇದರ ಹಿಂದಿನ ಆಳವಾದ ಅರ್ಥಗಳೇನು, ಆ ಕಥೆಗಳೇನು, ಅದನ್ನ ಇಂದು ನಾವು ಆಳವಾಗಿ ನೋಡೋಣ. ನಮ್ಮ ಜೊತೆ ಇದಕ್ಕಾಗಿ 2 ಮುಖ್ಯ ಆಧಾರಗಳಿವೆ. ಒಂದು, ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ ಅವರ ಧ್ವನಿ ಮಾಧ್ಯಮ ವಂದನಾ ಮನೆಯಿಂದ ಬಂದ ಮದರ್ ಆಫ್ 7 ಸಾರೋಸ್ .mp3 ಆಡಿಯೋ ಫೈಲ್ನ ಕೆಲವು ಭಾಗಗಳು. ಇನ್ನೊಂದು, 7 ಸಾರೋಸ್ ಆಫ್ ಮದರ್ ಮೇರಿ ಕನ್ನಡ ಅನ್ನೋ ಒಂದು PDF ಡಾಕ್ಯುಮೆಂಟ್. ಇದರಲ್ಲಿನ ಕೆಲವೊಂದು ಆಯ್ದ ಭಾಗಗಳು. ಇವುಗಳ ಸಹಾಯದಿಂದ ಮಾತೆ ಮರಿಯಮ್ಮನವರ ಆ 7 ಮುಖ್ಯವಾದ ದುಃಖಗಳು ಯಾವುವು, ಅವು ಯಾಕೆ ಅಷ್ಟು ಮುಖ್ಯ ಆಗ್ತವೆ, ಆಮೇಲೆ ಈ ಹಬ್ಬ ಹೇಗ್ ಬಂತು, ಇದ್ರ ಬಗ್ಗೆ ಎಲ್ಲವನ್ನೂ ವಿವರವಾದ ಚರ್ಚೆ ಮಾಡೋಣ. ಒಂದು ಕುತೂಹಲಕಾರಿ ವಿಷಯದಿಂದ ಶುರು ಮಾಡೋಣವೇ? ಹೇಳಿ. ನಮ್ಮ ಒಂದು ಆಧಾರದಲ್ಲಿ ಹೇಳಿದ್ದಾರೆ, ಮಾತೆ ಮರಿಯಮ್ಮನವರನ್ನ ರಕ್ತಸಾಕ್ಷಿ ಅಂತ ಕರೀತಾರೆ ಅಂತ. ಓ, ಹೌದಾ? ಹೌದು. ಆದ್ರೆ ಇದು ಕತ್ತಿಯಿಂದ ಗಾಯವಾಗಿ ರಕ್ತ ಸುರಿಸಿದ್ದಕ್ಕೆ ಅಲ್ವಂತೆ. ಬದಲಿಗೆ ಮಗನ ನೋವನ್ನು ಕಣ್ಣಾರೆ ಕಂಡು ಆ ತಾಯಿಯ ಹೃದಯ ಅನುಭವಿಸಿದ ಆ ತೀವ್ರವಾದ, ಆ ಕಹಿಯಾದ ದುಃಖಕ್ಕಾಗಿಯಂತೆ. ಹೃದಯದ ರಕ್ತಸಾಕ್ಷ್ಯ, ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ಕಲ್ಪನೆ. ಹೌದು. ಇದನ್ನೇ ನಾವು ಇವತ್ತು ಬಿಡಿಸಿ ನೋಡ್ಬೇಕು. ಸರಿ, ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು ಅನ್ಸುತ್ತೆ. ಈ 7 ದುಃಖಗಳು ಅಂತ ನಾವೇನ್ ಹೇಳ್ತೀವಿ, ಇದು ಹೀಗೆ ಪಟ್ಟಿ ಮಾಡಿ 1, 2, 3 ಅಂತ ಬೈಬಲ್ನಲ್ಲಿ ನೇರವಾಗಿ ಎಲ್ಲೂ ಬರೆದಿಲ್ಲ. ಓಕೆ. ಅಥವಾ ಚರ್ಚ್ನ ಆಜು ಹಳೆಯ ಅಧಿಕೃತ ಬೋಧನೆಗಳಲ್ಲೂ ಹೀಗೆ ಸಂಖ್ಯೆ ಹಾಕಿಕೊಟ್ಟಿಲ್ಲ. ಆದ್ರೆ ಕ್ರೈಸ್ತ ಭಕ್ತಿ, ಅವರ ಧ್ಯಾನ, ಸಂಪ್ರದಾಯ ಇದರಲ್ಲಿ ಇದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ, ಗೌರವ ಇದೆ. ಇವು ಅಂದ್ರೆ ಯೇಸುವಿನ ತಾಯಿಯಾಗಿ ಮೇರಿ ತನ್ನ ಮಗನ ಜೀವನದಲ್ಲಿ ಅನುಭವಿಸಿದ ಅತಿ ಕಷ್ಟದ, ಅತಿ ನೋವಿನ ಕ್ಷಣಗಳನ್ನ ಪ್ರತಿನಿಧಿಸುತ್ತವೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ಆಧಾರಗಳ ಪ್ರಕಾರ ಈ ದುಃಖ ಏನಿದೆ, ಇದು ದೇವ್ರು ನೇರವಾಗಿ ಕೊಟ್ಟ ಶಿಕ್ಷೆ ಅಂತ ಅಲ್ಲ. ಹೌದು. ಬದಲಿಗೆ ಮನುಷ್ಯರ ಕ್ರಿಯೆಗಳಿಂದ, ಮನುಷ್ಯರ ದ್ವೇಷ, ಕ್ರೌರ್ಯ ಇದರಿಂದ ಉಂಟಾದ ನೋವು ಅಂತ ಹೇಳ್ತಾರೆ. ಇದು ಬರೀ ಮನಸ್ಸಿನ ನೋವಲ್ಲ, ಒಂದೇ ಸಾರಿ ಶರೀರಕ್ಕೂ ಆತ್ಮಕ್ಕೂ ಆದ ವೇದನೆ. ಆಮೇಲೆ ಒಂದು ದೇವಶಾಸ್ತ್ರದ ವ್ಯಾಖ್ಯಾನದ ಪ್ರಕಾರ ಮಗನ ಜೊತೆ ಆ ಶಿಲುಬೆಯ ದಾರಿಯಲ್ಲಿ, ಆ ಶಿಲುಬೆಯ ಕೆಳಗೆ ಆಕೆ ಅನುಭವಿಸಿದ ನೋವಿದೆಯಲ್ಲ, ಅದರ ಮೂಲಕವೇ ಮೇರಿ ಯೇಸುವಿನ ಪುನರುತ್ಥಾನದ ಮಹಿಮೆಯಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ಭಾಗಿಯಾಗಲು ಸಿದ್ಧಳಾದಳು ಅಂತಾನೂ ಒಂದು ನಂಬಿಕೆ ಇದೆ. ನೀವು ಹೇಳಿದಾಗೆ ಆ ಹೃದಯದ ರಕ್ತಸಾಕ್ಷ್ಯ ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಇಲ್ಲಿಗೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ? ಖಂಡಿತ. ನಮ್ಮ ಮೊದಲ ಆಧಾರದಲ್ಲಿ ಸಂತ್ ಬರ್ನಾರ್ಡ್ ವಿವರಿಸ್ತಾರೆ. ಕತ್ತಿಯಿಂದ ತಿವಿದಾಗೋ ಗಾಯಕ್ಕಿಂತ ಮಗನಿಗೆ ಬೀಳೋ ಪ್ರತಿ ಪೆಟ್ಟಿನಿಂದ ತಾಯಿಯ ಕರುಳಿಗಾಗೋ ನೋವು ಜಾಸ್ತಿ ತೀಕ್ಷ್ಣ ಅಂತ. ಹೌದು. ಕ್ರಿಸ್ತನ ಪ್ರತಿಯೊಂದು ವೇದನೆಯ ಹಿಂದೆ ತಾಯಿ ಮರಿಯಳ ಹೃದಯವೂ ಕೂಡ ಅಷ್ಟೇ ನೊಂದ್ಕೊಳ್ತಿತ್ತು, ಒಳಗೊಳಗೆ ರಕ್ತ ಸುರಿಸ್ತಿತ್ತು ಅಂತ ಆಧಾರ ಹೇಳುತ್ತೆ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹಾಗಾದ್ರೆ ಆ 7 ಮಹಾದುಃಖಗಳು, ಆ 7 ಸಂಕಟಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣವೇ? ಖಂಡಿತ. ಮೊದಲನೇ ದುಃಖ ಅಂತ ಗುರುತಿಸೋದು ಅದು ಯೇಸುವಿನ ಬಾಲ್ಯದಲ್ಲೇ ನಡೆಯುತ್ತೆ. ಅದಾನ ವೃದ್ಧ ಸಿಮಿಯೋನನ ಪ್ರವಾದನೆ. ಹೌದು. ಮಗು ಯೇಸುವನ್ನ ದೇವಾಲಯಕ್ಕೆ ಮೊದಲ ಬಾರಿ ಕರ್ಕೊಂಡ್ ಹೋದಾಗ ಅಲ್ವಾ, ಯಹೂದಿ ಸಂಪ್ರದಾಯದ ಪ್ರಕಾರ? ಹೌದು. 40 ದಿನಗಳ ನಂತರ ಜೋಸೆಫ್ ಮತ್ತು ಮೇರಿ ಹೋಗ್ತಾರೆ. ಅಲ್ಲಿ ಸಿಮಿಯೋನ್ ಅನ್ನೋ ಒಬ್ಬ ವೃದ್ಧ ದೇವಭಕ್ತ ಕಾಯ್ತಾ ಇರ್ತಾನೆ. ಲೂಕನ ಶುಭ ಸಂದೇಶದಲ್ಲಿ ಇದ್ರ ಬಗ್ಗೆ ವಿವರ ಇದೆಯಲ್ವಾ? ಹೌದು. ಅಧ್ಯಾಯ 2, ವಚನ 33-35. ಅಲ್ಲಿ ಮಗುವಿನ ಬಗ್ಗೆ ಸಿಮಿಯೋನ್ ಹೇಳಿದ ಮಾತು ಕೇಳಿ ತಂದೆ ತಾಯಿ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ. ಆಮೇಲೆ ಅವನು ನೇರವಾಗಿ ಮೇರಿಲಿ ಹೇಳ್ತಾನಲ್ವಾ? ಹೌದು. ನೇರವಾಗಿ ಮೇರಿಯ ಕಡೆ ತಿರುಗಿ ಹೇಳ್ತಾನೆ, ನೋಡು, ಈ ಮಗು ಇಸ್ರೇಲರಲ್ಲೇ ಕೆಲವರ ಏಳಿಗೆಗೂ ಕೆಲವರ ಬೀಳುವಿಕೆಗೂ ಕಾರಣ ಆಗ್ತಾನೆ. ಇವನು ಎಷ್ಟೋ ಜನ ವಿರೋಧಿಸುವ ಒಂದು ದೈವ ಸಂಕೇತ ಆಗ್ತಾನೆ. ಇದರಿಂದ ಜನರ ಮನಸ್ಸಿನೊಳಗಿನ ಆಲೋಚನೆಗಳೆಲ್ಲ ಹೊರಗೆ ಬರುತ್ತೆ ಅಂತ. ಅಪ್ಪಾ, ಅದು ಕೇಳೋಕೆನೆ ಕಠಿಣವಾಗಿದೆ. ಅಷ್ಟೇ ಅಲ್ಲ, ಆಮೇಲೆ ನೇರವಾಗಿ ಮೇರಿಗೆ ಹೇಳ್ತಾನೆ, ನಿನ್ನ ವಿಷಯದಲ್ಲಿ ಹೇಳೋದಾದ್ರೆ ದುಃಖ ಅನ್ನೋ ಒಂದು ಖಡ್ಗ ನಿನ್ನ ಅಂತರಂಗವನ್ನೇ ಸೀಳುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಆ ಖಡ್ಗ, ಆ ಪದದ ಅರ್ಥ ಏನು? ಅದು ಬರೀ ಮುಂದೆ ಆಗುವ ನೋವಿನ ಸೂಚನೆನಾ? ಅದಕ್ಕಿಂತ ಹೆಚ್ಚು ಅಂತ ನಮ್ಮ ಆಧಾರಗಳು ಹೇಳುತ್ತೆ. ಈ ಖಡ್ಗ ಬರೀ ಸಾಂಕೇತಿಕ ಅಲ್ಲ, ಮುಂದೆ ಅವಳ ಮಗ ಅನುಭವಿಸಬೇಕಾದ ತಿರಸ್ಕಾರ, ಹಿಂಸೆ, ಕೊನೆಗೆ ಶಿಲುಬೆಯ ಮರಣ, ಅದರಿಂದ ಅವಳ ಹೃದಯಕ್ಕೆ ಆಗುವ ಅತೀವವಾದ, ಸೀಳುವಂತಹ ನೋವನ್ನು ಅದು ನೇರವಾಗಿ ಸೂಚಿಸುತ್ತೆ.
ಹಾಗಾದ್ರೆ ಇದು ಅವಳ ಜೀವನದ ಮೊದಲ ದೊಡ್ಡ ದುಃಖದ ನೆರಳು ಅಂತ ಹೇಳ್ಬಹುದು? ಖಚಿತವಾಗಿ ಮೊದಲ ಮುನ್ಸೂಚನೆ. ಈ ಘಟನೆ ಒಂದು ಆಳವಾದ ಸತ್ಯವನ್ನು ಹೇಳುತ್ತೆ. ನೋಡಿ, ದುಃಖ, ಕಷ್ಟ ಎಲ್ಲ ನಮ್ಮ ನಂಬಿಕೆಯ ಜೀವನದ ಭಾಗ ಇರಬಹುದು. ಆದರೆ ಆ ಕಷ್ಟದ ನಡುವೆಯೂ ದೇವರ ಒಂದು ಯೋಜನೆ ನಡೀತಾ ಇರುತ್ತೆ. ಈ ಪ್ರವಾದನೆಯ ನೋವು ಬರೀ ಸೂಚನೆ ಆಗಿರ್ಲಿಲ್ಲ. ಬೇಗನೆ ಅದು ನಿಜವಾದ ಅಪಾಯ ಆಗಿ ಬದಲಾಯ್ತು. ಅದುವೇ ಎರಡನೇ ಸಂಕಟ ಅಲ್ವಾ, ಈಜಿಪ್ಟ್ಗೆ ಪಲಾಯನ. ಹೌದು, ಯೇಸು ಹುಟ್ಟಿದ ನಂತರ ಪೂರ್ವದಿಂದ ಜ್ಞಾನಿಗಳು ಬರ್ತಾರಲ್ಲ, ಹಾ, ರಾಜ ಹೆರೋದನ ಹತ್ತಿರ. ಅವರು ಹೆರೋದನಿಗೆ ಯಹೂದ್ಯರ ಹೊಸ ರಾಜ ಹುಟ್ಟಿದಾನೆ ಅಂತ ಹೇಳ್ತಾರೆ. ಇದರಿಂದ ಹೆರೋದನಿಗೆ ಭಯ ಆಗುತ್ತೆ. ತನ್ನ ಸಿಂಹಾಸನಕ್ಕೆ ಕುತ್ತು ಬಂತು ಅಂತ ಅವನು ಬೆತ್ಲೆಹೆಮ್ ಸುತ್ತಮುತ್ತ ಇರೋ 2 ವರ್ಷದೊಳಗಿನ ಗಂಡು ಮಕ್ಕಳನ್ನೆಲ್ಲ ಕೊಲ್ಲೋಕೆ ಆಜ್ಞೆ ಮಾಡ್ತಾನೆ. ಅಯ್ಯೋ, ಆಗ ತಮ್ಮ ಮಗುವನ್ನ ಕಾಪಾಡ್ಕೊಳ್ಳೋಕೆ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಹೋಗ್ಬೇಕಾದ ಪರಿಸ್ಥಿತಿ ಯಾವ ತಾಯಿಗೆ ತಾನೇ ಅದು ಸುಲಭ ಹೇಳಿ? ಖಂಡಿತ ಇಲ್ಲ. ಮಗನ ಜೀವ ಉಳಿಸ್ಕೊಳ್ಳೋಕೆ ಸ್ವಂತ ನಾಡು ಬಿಟ್ಟು ಗೊತ್ತೇ ಇರದ ಪರಕೀಯ ನಾಡಾದ ಈಜಿಪ್ಟ್ಗೆ ಹೋಗಬೇಕಾದ ಅನಿವಾರ್ಯತೆ ಬರುತ್ತೆ ಮೇರಿ ಮತ್ತು ಜೋಸೆಫರಿಗೆ. ಅದು ಬರೀ ದೈಹಿಕ ಕಷ್ಟ ಅಲ್ಲ, ಮಾನಸಿಕವಾಗಿ ಎಷ್ಟು ಹಿಂಸೆ ಆಗಿರ್ಬೇಡ. ಖಂಡಿತ. ಈ ಅನುಭವ ನಮಗೇನ್ ನೆನ್ಪಿಸ್ತೆ ಅಂದ್ರೆ, ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡ ಹಾಗೆ ನಡೆಯಲ್ಲ. ಅನಿರೀಕ್ಷಿತ ಕಷ್ಟಗಳು ಬರುತ್ತೆ, ಅನಿಶ್ಚಿತತೆ ಇರುತ್ತೆ. ಆದರೆ ಆಧಾರಗಳು ಹೇಳೋ ಹಾಗೆ ದೇವರು ತನ್ನಲ್ಲಿ ನಂಬಿಕೆ ಇಟ್ಟವರಿಗೆ ಖಂಡಿತ ದಾರಿ ತೋರಿಸ್ತಾರೆ, ರಕ್ಷಣೆ ಕೊಡ್ತಾರೆ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ. ಹೌದು. ಕಷ್ಟ ಬಂದಾಗ ದೇವರ ಮೇಲಿನ ನಂಬಿಕೆ ಹೇಗೆ ದಾರಿ ತೋರಿಸುತ್ತೆ ಅನ್ನೋದಕ್ಕೆ ಇದೊಂದು ಪಾಠ. ಕೆಲವು ವರ್ಷಗಳ ನಂತರ ಇನ್ನೊಂದು ತರಹದ ಆತಂಕ, ಅದು ಮೂರನೇ ದುಃಖ. ಜೆರೂಸಲೇಮಿನ ದೇವಾಲಯದಲ್ಲಿ ಬಾಲಕ ಯೇಸುವನ್ನ ಕಳ್ಕೊಂಡಿದ್ದು. ಹೌದು, ಆಗ ಯೇಸುವಿಗೆ ಸುಮಾರು 12 ವರ್ಷ. ಪದ್ಧತಿಯಂತೆ ಪಾಸ್ಕ ಹಬ್ಬಕ್ಕೆ ಜೆರೂಸಲೇಮಿಗೆ ಕರ್ಕೊಂಡು ಹೋಗಿರ್ತಾರೆ. ಹಬ್ಬ ಮುಗಿಸಿ ವಾಪಸ್ ಬರುವಾಗ ಯೇಸು ಜೊತೆಲಿಲ್ಲ ಅಂತ. ಓ ದೇವ್ರೇ, 3 ದಿನಗಳ ಕಾಲ ಮಗ ಕಾಣೆಯಾಗಿದ್ದಾಗ ಆ ತಾಯಿಯ ಸ್ಥಿತಿ ಏನಾಗಿರ್ಬೇಡ? ಭಯ, ಆತಂಕ, ದುಃಖ. ಹೌದು, ಆ 3 ದಿನಗಳು ಮೇರಿಗೆ ತುಂಬಾನೇ ಕಷ್ಟದ ದಿನಗಳು ಅಂತ ನಮ್ಮ ಆಧಾರಗಳು ಹೇಳುತ್ತೆ. ಮಗನನ್ನು ಕಳ್ಕೊಂಡೆ ಅನ್ನೋ ಆಘಾತ, ಅವನಿಗೆ ಏನಾಯ್ತೋ ಅನ್ನೋ ಚಿಂತೆ, ಅದೆಲ್ಲ ಅವಳನ್ನ ಕಾಡಿರುತ್ತೆ. ಕೊನೆಗೆ ಜೆರೂಸಲೇಮ್ಗೆ ವಾಪಸ್ ಹೋಗಿ ಹುಡುಕಿದಾಗ ಅವನು ದೇವಾಲಯದಲ್ಲಿ ಸಿಗ್ತಾನೆ. ಧರ್ಮ ಪಂಡಿತರ ಜೊತೆ ಪ್ರಶ್ನೆ ಕೇಳ್ತಾ ಉತ್ತರ ಕೊಡ್ತಾ ಕೂತಿರ್ತಾನೆ. ಆಗ ಮೇರಿ ಕೇಳ್ದಾಗ, ಮಗನೇ, ಯಾಕೆ ಹೀಗ್ ಮಾಡ್ದೆ? ನಾವೆಷ್ಟು ದುಃಖಪಟ್ವಿ ಗೊತ್ತಾ ಅಂತ. ಅದಕ್ಕೆ ಯೇಸು ಉತ್ತರ ಕೊಡ್ತಾನೆ, ಯಾಕೆ ನನ್ನನ್ನು ಹುಡುಕಿದ್ರಿ? ನಾನು ನನ್ನ ತಂದೆಯ ಮನೆಯ ಕಾರ್ಯಗಳಲ್ಲಿ ಇರಬೇಕು ಅಂತ ನಿಮಗೆ ಗೊತ್ತಿಲ್ವಾ ಅಂತ. ಆ ಉತ್ತರ ಬಹುಶಃ ಆಗ ಅವಳಿಗೆ ಪೂರ್ತಿ ಅರ್ಥ ಆಗಿರ್ಲಿಕ್ಕಿಲ್ಲ ಅಲ್ವಾ? ಹೌದು, ಆಗಿರ್ಲಿಕ್ಕಿಲ್ಲ. ಆದ್ರೆ ಈ ಅನುಭವ ನಮ್ಮ ಜೀವನದ ಗೊಂದಲ, ನಷ್ಟದ ಸಮಯದಲ್ಲೂ ದೇವರ ಚಿತ್ತ ಏನು, ದೇವರ ಜೊತೆ ಹೇಗೆ ಇರೋದು ಅಂತ ಹುಡುಕೋದ್ರಿಂದ ನಮಗೆ ಸಮಾಧಾನ ಸಿಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಬಾಲ್ಯದ ಈ ಆತಂಕಗಳ ನಂತರ ಯೇಸುವಿನ ಜೀವನದ ಕೊನೆಗೆ ನಿಜವಾದ ತೀವ್ರವಾದ ನೋವಿನ ಅಧ್ಯಾಯ ಶುರುವಾಗತ್ತೆ. 4ನೇ ದುಃಖ. ಯೇಸು ಶಿಲುಬೆ ಹೊತ್ತು ಹೋಗುವಾಗ ದಾರಿಯಲ್ಲಿ ಆತನನ್ನ ಭೇಟಿಯಾಗೋದು. ಹಾ, ಇದು ತುಂಬಾನೇ ಮನಸ್ಸಿಗೆ ನೋವು ಕೊಡುವ ದೃಶ್ಯಗಳಲ್ಲಿ ಒಂದು. ಹೌದು. ತನ್ನ ಮಗ ಯಾವ ತಪ್ಪು ಮಾಡಿಲ್ಲ, ಆದ್ರೂ ಅವನನ್ನ ಹಿಂಸೆ ಮಾಡಿ ಆ ಭಾರವಾದ ಶಿಲುಬೆ ಹೊರಿಸಿ ಜನ ಬೈತಾ ಅಪಹಾಸ್ಯ ಮಾಡ್ತಾ ಇರೋ ದಾರಿಯಲ್ಲಿ ನಡೀತಿದ್ದಾನೆ. ಇದನ್ನ ಆ ತಾಯಿ ಕಣ್ಣಾರೆ ಕಾಣ್ತಾಳೆ. ಆ ಭೇಟಿಯ ಬಗ್ಗೆ ಕೆಲವು ಸಂಪ್ರದಾಯಗಳು ಏನ್ ಹೇಳ್ತವೆ ಅಂದ್ರೆ, ಆ ಕ್ಷಣದಲ್ಲಿ ಅವರಿಬ್ಬರ ಕಣ್ಣುಗಳು ಒಂದಾದವು ಅಂತ. ಮಾತುಗಳಿರಲಿಲ್ಲ, ಆದ್ರೆ ನೋವು, ಪ್ರೀತಿ ತುಂಬಿದ ಒಂದು ನೋಟ. ಆಗ ಮಗನ ಎಲ್ಲಾ ಯಾತನೆಯನ್ನ ಆ ತಾಯಿ ತನ್ನ ಹೃದಯದಲ್ಲಿ ತುಂಬಿಕೊಂಡ್ಲು ಅಂತ. ಹೌದು, ಖಂಡಿತ. ಮಗ ಶರೀರದಲ್ಲಿ ಮನಸ್ಸಿನಲ್ಲಿ ಅನುಭವಿಸಿದ್ದ ಪ್ರತಿಯೊಂದು ನೋವನ್ನು ಮೇರಿ ಆ ಕ್ಷಣದಲ್ಲಿ ತಾನೂ ಅನುಭವಿಸಿದ್ಲು ಅಂತ ಹೇಳ್ಬೋದು. ತಾಯಿಗೆ ಇದಕ್ಕಿಂತ ದೊಡ್ಡ ನೋವುಂಟಾ? ಇಲ್ಲ. ಆಧಾರಗಳು ಹೇಳುವಂತೆ ಈ ದುಃಖ ನಮಗೆ ಒಂದು ಸತ್ಯವನ್ನ ಹೇಳುತ್ತೆ. ಜಗತ್ತಿನ ಪಾಪದ ಹೊರೆ ಹೊತ್ತ ಯೇಸುವಿನ ನೋವಲ್ಲಿ ನಾವು ಸ್ವಲ್ಪ ಭಾಗಿಯಾದಾಗ, ನಮ್ಮ ಕಷ್ಟಗಳನ್ನ ಆತನ ಜೊತೆ ಹಂಚಿಕೊಂಡಾಗ, ನಮ್ಮ ಸ್ವಂತ ಜೀವನದ ಭಾರ ಕೂಡ ಹಗುರ ಆಗುತ್ತೆ ಅನ್ನೋ ನಂಬಿಕೆಯನ್ನ ಇದು ಗಟ್ಟಿ ಮಾಡುತ್ತೆ. ದಾರಿಯಲ್ಲಿ ಆದ ಆ ನೋವಿನ ಭೇಟಿ ಮುಂದೆ ಶಿಲುಬೆಯ ಕೆಳಗೆ ಅವಳು ಅನುಭವಿಸಬೇಕಾದ ಯಾತನೆಯ ಮುನ್ನುಡಿಯಾಗಿತ್ತು ಅಷ್ಟೇ. 5ನೇ ದುಃಖ ಬಹುಶಃ ಎಲ್ಲಕ್ಕಿಂತ ಕಠಿಣವಾದದ್ದು. ಯೇಸುವಿನ ಶಿಲುಬೆಯ ಮೇಲಿನ ಯಾತನೆ ಮತ್ತು ಮರಣವನ್ನ ಕಣ್ಣಾರೆ ನೋಡಿದ್ದು. ಹೌದು, ಮೇರಿ ಶಿಲುಬೆಯ ಕೆಳಗೆ ನಿಂತಿದ್ಲು. ಗಂಟೆಗಟ್ಟಲೆ ತನ್ನ ಮಗ ಶಿಲುಬೆ ಮೇಲೆ ಅನುಭವಿಸಿದ ಆ ದೈಹಿಕ ಯಾತನೆ, ಉಸಿರು ಕಟ್ಟೋದು, ಜನರ ಅಪಮಾನ ಎಲ್ಲವನ್ನೂ ಅವಳು ನೋಡಬೇಕಾಯ್ತು, ಕೇಳಬೇಕಾಯ್ತು.
ಆ ಸಮಯದಲ್ಲಿ ಅವಳ ಮನಸ್ಸಿನ ಒಳಗಿನ ನೋವನ್ನ ಅಬ್ಬಾ ಪದಗಳಲ್ಲಿ ಹೇಳೋಕೆ ಸಾಧ್ಯನಾ? ಅಸಾಧ್ಯ. ನಮ್ಮ ಆಧಾರಗಳು ಸ್ಪಷ್ಟವಾಗಿ ಹೇಳುತ್ತೆ, ಶಿಲುಬೆಗೆ ಹೊಡೆದ ಪ್ರತಿಯೊಂದು ಮೊಳೆಯ ಶಬ್ದ, ಮಗನ ಪ್ರತಿಯೊಂದು ನರಳುವಿಕೆ ಅವಳ ಹೃದಯವನ್ನೇ ಇರಿತಿತ್ತು ಅಂತ. ಅಂತಹ ಅಸಾಧ್ಯವಾದ ದುಃಖದ ನಡುವೆ ನಂಬಿಕೆ ಉಳಿಸ್ಕೊಳ್ಳೋದು ಹೇಗೆ? ಅವಳು ಹೇಗೆ ಅಲ್ಲಿ ನಿಂತಳು? ಅದೇ ಮೇರಿಯ ಶಕ್ತಿ, ಅವಳ ಅಚಲವಾದ ನಂಬಿಕೆ. ತಡೆಯೋಕ್ಕಾಗದಷ್ಟು ನೋವಿದ್ರೂ ಅವಳಲ್ಲಿ ನಿಂತಿದ್ಲು ದೃಢವಾಗಿ, ಮಗನಿಗೆ ತನ್ನ ಮೌನವಾದ ಸಾಥ್ ಕೊಡುತ್ತಾ. ಹೌದು. ಒಂದು ಆಧಾರದ ಪ್ರಕಾರ ಯೇಸು ಶಿಲುಬೆಯಿಂದಲೇ ತನ್ನ ಕೊನೆ ಕ್ಷಣದಲ್ಲೂ ಅವಳ ನೋವನ್ನು ಗುರುತಿಸಿ ತನ್ನ ಶಿಷ್ಯನಾದ ಯೋವಾನನಿಗೆ ಅವಳನ್ನ ತಾಯಿಯಾಗಿ ನೋಡ್ಕೋ ಅಂತ ಒಪ್ಪಿಸ್ತಾನೆ. ಹೌದು, ಮೇರಿಯ ಈ ಸ್ಥಿತಪ್ರಜ್ಞತೆ, ಇಷ್ಟು ದೊಡ್ಡ ದುಃಖದಲ್ಲೂ ದೇವರ ಚಿತ್ತಕ್ಕೆ ಶರಣಾಗೋ ಮನೋಭಾವ ಇದೆಯಲ್ಲ, ಅದು ನಮಗೆಲ್ಲ ಒಂದು ದೊಡ್ಡ ಮಾದರಿ. ನಮ್ಮ ಜೀವನದಲ್ಲಿ ಬರೋ ಕಷ್ಟವ ಪರೀಕ್ಷೆಗಳನ್ನು ಧೈರ್ಯದಿಂದ, ನಂಬಿಕೆಯಿಂದ ಎದುರಿಸೋಕೆ ಇದು ಪ್ರೇರಣೆ ಕೊಡುತ್ತೆ. ಮರಣದ ನಂತರವೂ ಆ ತಾಯಿಯ ದುಃಖ ಮುಗಿಯಲಿಲ್ಲ. 6ನೇ ಸಂಕಟ. ಯೇಸುವಿನ ಪೂಜ್ಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ ತಾಯಿ ಮರಿಯಳ ಮಡಿಲಲ್ಲಿ ಇಟ್ಟ ಆ ಕ್ಷಣ. ಮೈಕೆಲ್ ಆಂಜಲೋ ಅವರ ಆ ಪ್ರಸಿದ್ಧ ಪಿಯಟಾ ಶಿಲ್ಪ ಇದನ್ನೇ ತೋರಿಸುತ್ತೆ ಅಲ್ವಾ? ಹೌದು, ಅದೇ ಕ್ಷಣ. ಪಿಯಟಾ ಅಂದ್ರೆ ಕರುಣೆ. ಆ ಕ್ಷಣ ಆ ತಾಯಿ ತನ್ನ ಪ್ರೀತಿಯ ಮಗನ ಪ್ರಾಣ ಇಲ್ಲದ ರಕ್ತಸಿಕ್ತ ದೇಹವನ್ನ ಮಡಿಲಲ್ಲಿ ಹಿಡ್ಕೊಂಡಿದ್ದಾಳೆ. ತಾನು ಜನ್ಮ ಕೊಟ್ಟು ಲಾಲನೆ ಪಾಲನೆ ಮಾಡಿದ ಮಗನ ಶವವನ್ನ ಕೈಯಲ್ಲಿ ಹಿಡಿದಾಗ ಆ ನೋವು, ಆ ದುಃಖ, ಆ ಶೂನ್ಯತೆ, ಅದನ್ನ ಯಾವ ಭಾಷೆಯಲ್ಲಿ ಹೇಳೋಕಾಗುತ್ತೆ? ಬಹುಶಃ ಸಿಮೆಯೋನ್ ಹೇಳಿದ ಖಡ್ಗ ಇದೆಯಲ್ಲ, ಅದು ಆ ಕ್ಷಣದಲ್ಲಿ ಅವಳ ಹೃದಯವನ್ನ ಪೂರ್ತಿಯಾಗಿ ಸೀಳಿ ಹಾಕಿರ್ಬೋದು. ಆಧಾರಗಳು ಇದನ್ನ ಹೃದಯ ಮಮ್ಮಲ ಮರುಗುವ ಸಂದರ್ಭ ಅಂತ ಬಣ್ಣಿಸುತ್ತವೆ. ಆದರೂ ಅಂತಹ ಊಹಿಸೋಕು ಆಗದ ದುಃಖದ ನಡುವೆಯೂ ದೇವರ ಯೋಜನೆಯಲ್ಲಿ ನಂಬಿಕೆ ಇಟ್ಟು ಅದನ್ನ ಸ್ವೀಕರಿಸೋ ಮೇರಿಯ ಮನೋಭಾವ, ಅದು ನಮ್ಮ ಜೀವನದ ಅತಿ ಕಷ್ಟದ ನಷ್ಟಗಳ ಸಮಯದಲ್ಲೂ ನಂಬಿಕೆಯಿಂದ ಮುಂದೆ ಹೋಗೋಕೆ ದಾರಿ ತೋರಿಸುತ್ತೆ. ಕೊನೆಯದಾಗಿ 7ನೆಯ ಸಂಕಟ. ಯೇಸುವಿನ ಪೂಜ್ಯ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಿದ ಘಟನೆ. ಅರಿಮಥಾಯದ ಜೋಸೆಫ್ ಮತ್ತು ನಿಕೋದೇಮಸ್ ಆ ದೇಹಕ್ಕೆ ಸುಗಂಧ ಹಚ್ಚಿ ಹೊಸ ಸಮಾಧಿಯಲ್ಲಿ ಇಡ್ತಾರೆ. ಹೌದು, ಮೇರಿ ಈ ಕೊನೆಯ ಕ್ರಿಯೆಯನ್ನ ನೋಡ್ತಾಳೆ, ಅದಕ್ಕೆ ಸಾಕ್ಷಿಯಾಗ್ತಾಳೆ. ಇದು ಅಂತಿಮ ವಿದಾಯದ ಕ್ಷಣ ಅಲ್ವಾ? ಹೌದು. ತನ್ನ ಮಗನ ಭೌತಿಕ ದೇಹವನ್ನ ಆ ಕಲ್ಲಿನ ಸಮಾಧಿಯೊಳಗೆ ಇಡೋದನ್ನ ನೋಡಿದಾಗ ಈ ಲೋಕದಲ್ಲಿ ಅವನ ಜೊತೆಗಿನ ಆ ಒಡನಾಟ ಮುಗಿತು ಅನ್ನೋ ನೋವು ಅವಳನ್ನ ಆವರಿಸಿರಬೇಕು. ಭೌತಿಕವಾಗಿ ಅವನು ಇನ್ನೂ ಇಲ್ಲ ಅನ್ನೋ ಕೊನೆಯ ದುಃಖ ಇದು. ಆದ್ರೆ ಈ ಕೊನೆಯ ದುಃಖ ಬರೀ ಅಂತ್ಯ ಅಲ್ಲ, ಇದು ನಮ್ಮ ಜೀವನದ ಅತಿ ಕತ್ತಲೆಯ, ಯಾವುದೇ ಭರವಸೆ ಇಲ್ಲ ಅನ್ಸೋ ಕ್ಷಣಗಳಲ್ಲೂ ಪುನರುತ್ಥಾನದ, ಶಾಶ್ವತ ಜೀವನದ ಭರವಸೆಯನ್ನ ಇಟ್ಕೊಳ್ಳೋಕೆ ನಮಗೆ ಕರೆ ಕೊಡುತ್ತೆ. ಹೌದು. ಆಡಿಯೋ ಆಧಾರ ಹೇಳುವ ಹಾಗೆ ಇದು ದೇವರ ವಾಗ್ದಾನಗಳು, ಪ್ರವಾದನೆಗಳು, ಕಷ್ಟಗಳ ನಡುವೆಯೂ ಹೇಗೆ ನಿಜವಾಗುತ್ತೆ, ದೇವರ ಉದ್ದೇಶ ಕೊನೆಗೂ ನೆರವೇರುತ್ತೆ ಅನ್ನೋ ಸತ್ಯವನ್ನು ಕೂಡ ದೃಢಪಡಿಸುತ್ತೆ. ಸರಿ, ಹಾಗಾದ್ರೆ ಈ 7 ಸಂಕಟಗಳ ಇಡೀ ಪಯಣವನ್ನ ಒಟ್ಟಾಗಿ ನೋಡಿದಾಗ ಇದ್ರಿಂದ ನಾವು ಕಲಿಯುವುದೇನು? ಇದು ಬರೀ ದುಃಖದ ಕಥೆನಾ? ಖಂಡಿತ ಇಲ್ಲ. ಈ 7 ಸಂಕಟಗಳು ಬರೀ ದುಃಖದ ಘಟನೆಗಳಲ್ಲ, ಅವುಗಳ ಹಿಂದೆ ಆಳವಾದ ಅರ್ಥಗಳಿವೆ. ಇವುಗಳನ್ನ ಒಟ್ಟಿಗೆ ನಾವು ಧ್ಯಾನಿಸಿದಾಗ ಕೆಲವು ಮುಖ್ಯವಾದ ಸತ್ಯಗಳು ಗೊತ್ತಾಗುತ್ತೆ. ಏನು ಅವು? ಮೊದಲನೆಯದು, ನಂಬಿಕೆಯ ಜೀವನ ಅಂದ್ರೆ ಕಷ್ಟಗಳೇ ಬರೋದಿಲ್ಲ ಅಂತ ಅಲ್ಲ, ಬದಲಿಗೆ ಕಷ್ಟಗಳ ಮಧ್ಯದಲ್ಲೂ ದೇವರ ಜೊತೆ ಇರೋದು, ಆತನ ಚಿತ್ತವನ್ನ ಅರ್ಥ ಮಾಡಿಕೊಳ್ಳೋದು. ಸರಿ. ಎರಡನೆಯದು, ಮನುಷ್ಯರಿಂದಲೇ ಬರುವ ನೋವು, ಅನ್ಯಾಯಗಳ ಮೂಲಕವೂ ದೇವರ ದೊಡ್ಡ ಯೋಜನೆ ನಡೀತಾ ಇರಬಹುದು. ಮತ್ತು ಮೂರನೆಯದು, ಕ್ರಿಸ್ತನ ನೋವಿನಲ್ಲಿ ಪ್ರೀತಿಯಿಂದ ನಾವು ಭಾಗಿಯಾದಾಗ ಅದು ಕೊನೆಗೆ ಆತನ ಪುನರುತ್ಥಾನದ ಮಹಿಮೆಯಲ್ಲಿ ಪಾಲು ಪಡೆಯಕ್ಕೆ ನಮ್ಮನ್ನು ಸಿದ್ಧ ಮಾಡುತ್ತೆ. ಮೇರಿಯ ಜೀವನ ಈ ಸತ್ಯಗಳಿಗೆ ಒಂದು ಜೀವಂತ ಸಾಕ್ಷಿ ಇದ್ದ ಹಾಗೆ ಅಲ್ವಾ? ಖಂಡಿತವಾಗಿಯೂ. ಅವಳ ಆ ಅಚ್ಚಲವಾದ ನಂಬಿಕೆ, ಆ ಸಹನೆ, ಅದೇನೇ ಅವಳನ್ನ ವ್ಯಾಕುಲ ಮಾತೆ ಅಂದ್ರೆ ದುಃಖದಲ್ಲಿರೋರ ತಾಯಿಯಾಗಿ ಎಷ್ಟೋ ಜನರಿಗೆ ಸ್ಫೂರ್ತಿ, ಆಶ್ರಯ ಆಗಿರೋದು. ಹೌದು. ಅವಳ ಅನುಭವ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಸ್ವಂತ ನೋವು, ದುಃಖಗಳ ಸಮಯದಲ್ಲಿ ದೇವರು ದೂರ ಇಲ್ಲ, ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ಭರವಸೆ ಕೊಡುತ್ತೆ. ದೇವರ ಯೋಜನೆಗೆ ಪೂರ್ತಿಯಾಗಿ ತನ್ನನ್ನೇ ಒಪ್ಪಿಸಿಕೊಂಡ ಮೇರಿಯ ಭಕ್ತಿಯಲ್ಲಿ ನಮ್ಗೆ ಶಕ್ತಿ ಸಿಗುತ್ತೆ, ಸ್ಫೂರ್ತಿ ಸಿಗುತ್ತೆ. ಅವರ ಮಧ್ಯಸ್ಥಿಕೆ ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಸಮಾಧಾನ, ಶಾಂತಿ ತರುತ್ತೆ ಅಂತ ಕೋಟ್ಯಾಂತರ ಜನ ನಂಬುತ್ತಾರೆ.
ಈಗ ಈ ಹಬ್ಬದ ಆಚರಣೆಯ ಇತಿಹಾಸದ ಕಡೆ ಸ್ವಲ್ಪ ನೋಡೋಣ. ನಾವು ಮೊದಲೇ ಹೇಳಿದ ಹಾಗೆ ಇದನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 15ಕ್ಕೆ ಆಚರಿಸ್ತಾರೆ. ಹೌದು. ಇದು ನಿನ್ನೆ ಅಂದ್ರೆ ಸೆಪ್ಟೆಂಬರ್ 14ಕ್ಕೆ ಬರುವ ಯೇಸುವಿನ ಪವಿತ್ರ ಶಿಲುಬೆಯ ಉನ್ನತಿ ಹಬ್ಬದ ಫೀಸ್ಟ್ ಆಫ್ ದಿ ಎಕ್ಸಾಲ್ಟೇಷನ್ ಆಫ್ ದ ಹೋಲಿ ಕ್ರಾಸ್ ಮಾರನೇ ದಿನನೇ ಬರೋದು ವಿಶೇಷ ಅಲ್ವಾ? ಹೌದು. ಆ ಹತ್ರ ಇರೋದು ಸುಮ್ನೆ ಅಲ್ಲ. ಅದು ಯೇಸುವಿನ ಶಿಲುಬೆಯ ನೋವಿಗೂ ಮೇರಿಯ ಹೃದಯದ ನೋವಿಗೂ ಇರೋ ಒಂದು ಬಿಡಿಸಲಾಗದ ಸಂಬಂಧವನ್ನ ತೋರಿಸುತ್ತೆ. ಇದರ ಇತಿಹಾಸ ಹೇಗೆ ಶುರುವಾಯಿತು? ಇತಿಹಾಸ ನೋಡಿದ್ರೆ ಈ ನಿರ್ದಿಷ್ಟ ಭಕ್ತಿ ಅಂದ್ರೆ ಮೇರಿಯ ದುಃಖಗಳ ಬಗ್ಗೆ ಧ್ಯಾನ ಮಾಡೋದು ಇದು ಮಧ್ಯಯುಗದಲ್ಲಿ ಸುಮಾರು 13ನೇ ಶತಮಾನದಲ್ಲಿ ಇಟಲಿಯ ಫ್ಲೋರೆನ್ಸ್ನಲ್ಲಿ ಜಾಸ್ತಿ ಪ್ರಚಾರಕ್ಕೆ ಬಂತು ಅಂತ ನಮ್ಮ PDF ಆಧಾರ ಹೇಳುತ್ತೆ. ಓಹ್, 13ನೇ ಶತಮಾನದಲ್ಲೇ? ಹೌದು. ಸರ್ವೈಟ್ ಆರ್ಡರ್ ಅಂತ ಒಂದು ಧಾರ್ಮಿಕ ಸಭೆ ಇದೆ. ಅದರ 7 ಜನ ಸ್ಥಾಪಕರು ಈ ಭಕ್ತಿಯನ್ನ ತುಂಬ ಶ್ರದ್ಧೆಯಿಂದ ಪ್ರಚಾರ ಮಾಡಿದ್ರು. ಅವ್ರು ಯಾಕೆ ಇದ್ರ ಮೇಲೆ ಅಷ್ಟು ಗಮನ ಕೊಟ್ರು? ಮಾತೆ ಮರಿಯಮ್ಮನವರ ದುಃಖಗಳನ್ನ ಧ್ಯಾನ ಮಾಡೋದ್ರಿಂದ ಯೇಸುವಿನ ಮಹಾನ್ ನೋವನ್ನ, ಆತನ ಪ್ರೀತಿಯನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಬೋದು, ಅನುಭವಿಸ್ಬೋದು ಅಂತ ಅವ್ರು ಪ್ರಯತ್ನಪಟ್ರು. ಆಮೇಲೆ ಆ 7 ಜನ ಸ್ಥಾಪಕರು 1240ರಲ್ಲಿ ಸ್ವತಃ ಮಾತೆ ಮರಿಯಮ್ಮನವರಿಂದಲೇ ಒಂದು ಕಪ್ಪು ವಸ್ತ್ರವನ್ನ ಪಡ್ಕೊಂಡ್ರು. ಅವಳ ದುಃಖಗಳ ಸೇವಕರಾಗಿ ಅಂತ ಕರೆ ಬಂತು ಅನ್ನೋ ಒಂದು ಬಲವಾದ ನಂಬಿಕೆ, ಸಂಪ್ರದಾಯ ಆ ಸಭೆಯಲ್ಲಿದೆ. ನಂತರ ಇದು ಹೇಗೆ ಇಡೀ ಚರ್ಚ್ಗೆ ಹಬ್ಬಿತು? ಕಾಲಕ್ರಮೇಣ ಈ ಸರ್ವೈಟ್ ಸಭೆ ಮೂಲಕ ಈ ಭಕ್ತಿ ಯುರೋಪ್ ಎಲ್ಲಾ ಕಡೆ ಹರಡಿತು. 15ನೇ ಶತಮಾನದ ಶುರುವಲ್ಲಿ ಜರ್ಮನಿಯ ಕಲೋನ್ನಲ್ಲಿ ಇದನ್ನು ಒಂದು ಹಬ್ಬವಾಗಿ ಆಚರಿಸೋಕೆ ಶುರು ಮಾಡಿದ್ರು. ಅವರ್ ಲೇಡಿ ಆಫ್ ಸಾರೋಸ್ ಅಂದ್ರೆ ದುಃಖಗಳ ನಮ್ಮ ತಾಯಿ ಅಂತ ಹೆಸರಿಟ್ರು. ಆಮೇಲೆ ಫ್ರಾನ್ಸ್ನಲ್ಲೂ ಜನಪ್ರಿಯ ಆಯಿತು. ಕೊನೆಗೆ ಇದರ ಮಹತ್ವವನ್ನು ಗುರುತಿಸಿ 1727ರಲ್ಲಿ ಪೋಪ್ ಬೆನೆಡಿಕ್ಟ್ 13ನೇಯವರು ಈ ಹಬ್ಬವನ್ನ ಇಡೀ ಕೆಥೋಲಿಕ್ ಚರ್ಚ್ಗೆ ಅಂದ್ರೆ ಸಾರ್ವತ್ರಿಕವಾಗಿ ಆಚರಿಸಬೇಕು ಅಂತ ವಿಸ್ತರಿಸಿದ್ರು. ಆದ್ರೆ ನಮ್ಮ ಆಧಾರಗಳಲ್ಲಿ ದಿನಾಂಕದ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು. ಆಡಿಯೋ ಆಧಾರದಲ್ಲಿ ಪೋಪ್ ಪಯಸ್ 7ನೇ ಅವರ ಹೆಸರು ಬರುತ್ತೆ, 18ನೇ ಶತಮಾನದ ಸಮಯದಲ್ಲಿ. ಹೌದು, ಗಮನಿಸಿದೆ. ಧರ್ಮ ವಿರೋಧಿಗಳು ಅವರನ್ನ ಸೆರೆಮನೆಗೆ ಹಾಕಿದಾಗ ಅವಳು ವ್ಯಾಕುಲ ಮಾತೆಗೆ ಹರಕೆ ಹೊತ್ತು ಬಿಡುಗಡೆ ಆದ ಮೇಲೆ ಈ ಹಬ್ಬವನ್ನ ಹರಡಿದ್ರು ಅಂತ ಹೇಳುತ್ತದು. ಹೌದು, ಅದು ಒಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ. ಅಥವಾ ಹೆಚ್ಚಿನ ಮಾಹಿತಿ ಇರ್ಬೋದು. ನಮ್ಮ ಇನ್ನೊಂದು ಆಧಾರ PDF ಪ್ರಕಾರ ಪೋಪ್ ಬೆನೆಡಿಕ್ಟ್ 13th ಅವರು 1727ರಲ್ಲಿ ಹಬ್ಬವನ್ನ ಸಾರ್ವತ್ರಿಕ ಮಾಡಿದ್ರೂ ಅದಕ್ಕೆ ಒಂದು ಫಿಕ್ಸ್ಡ್ ಡೇಟ್ ಇರಲಿಲ್ಲವಂತೆ. ಓಹೋ. ಚರ್ಚಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ದಿನ, ಮುಖ್ಯವಾಗಿ ಶುಕ್ರವಾರಗಳಂದು ಅಥವಾ ಪಾಸ್ಕ ಹಬ್ಬದ ನಂತರ ಆಚರಿಸ್ತಿದ್ರು. ಹಾಗಾದ್ರೆ ಈಗಿನ ಸೆಪ್ಟೆಂಬರ್ 15 ಹೇಗೆ ಬಂತೋ? ಆಮೇಲೆ 20ನೇ ಶತಮಾನದ ಆರಂಭದಲ್ಲಿ ಪೋಪ್ ಪಿಯಸ್ 10ನೇಯವರು ಕ್ಯಾಥಲಿಕ್ ಚರ್ಚಿನ ಹಬ್ಬಗಳ ಕ್ಯಾಲೆಂಡರ್ ಅನ್ನು ಸುಧಾರಣೆ ಮಾಡುವಾಗ, ಅದನ್ನು ಕ್ರಮಬದ್ಧಗೊಳಿಸುವಾಗ 1913ರಲ್ಲಿ ಈ ವ್ಯಾಕುಲ ಮಾತೆಯ ಹಬ್ಬವನ್ನ ಅಧಿಕೃತವಾಗಿ ಸೆಪ್ಟೆಂಬರ್ 15ಕ್ಕೆ ನಿಗದಿ ಮಾಡಿದ್ರು. ಅಂದ್ರೆ ಪವಿತ್ರ ಶಿಲುಬೆಯ ಉನ್ನತಿ ಹಬ್ಬದ ಮಾರನೇ ದಿನಕ್ಕೆ. ಸರಿ. ಹಾಗಾಗಿ ಹಬ್ಬದ ಇತಿಹಾಸದಲ್ಲಿ ಪೋಪ್ ಬೆನೆಡಿಕ್ಟ್ 13 ಅವರು ಇದನ್ನ ಸಾರ್ವತ್ರಿಕಗೊಳಿಸಿದ್ರು ಮತ್ತು ಪೋಪ್ ಪಿಯಸ್ 10 ಅವರು ಇವತ್ತಿನ ದಿನಾಂಕವನ್ನ ನಿಗದಿ ಮಾಡಿದ್ರು. ಇಬ್ರೂ ಮುಖ್ಯ ಪಾತ್ರ ವಹಿಸಿದ್ದಾರೆ. ಹಾಗಾದ್ರೆ ಆ ಪೋಪ್ ಪಿಯಸ್ 7 ಅವರ ಪಾತ್ರವೇನು? ಆಡಿಯೋದಲ್ಲಿ ಹೇಳಿದ ಹಾಗೆ ಆಡಿಯೋದಲ್ಲಿ ಹೇಳಿರೋ ಪೋಪ್ ಪಿಯಸ್ 7 ಅವರ ಪಾತ್ರ 1817, 1912ರದು ಬಹುಶಃ ಈ ಹಬ್ಬದ ಭಕ್ತಿಯನ್ನ ಇನ್ನಷ್ಟು ಪ್ರೋತ್ಸಾಹಿಸೋಕೆ, ಅಥವಾ ವಿಶೇಷವಾಗಿ ಸರ್ವೈಟ್ ಸಭೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಅವರ ವೈಯಕ್ತಿಕ ಕೃತಜ್ಞತೆ ತೋರ್ಸೋಕೆ ಕೆಲವು ಕಡೆ ಆಚರಣೆಗಳನ್ನ ಬಲಪಡಿಸೋಕೆ ಸಂಬಂಧಪಟ್ಟಿರ್ಬೋದು. ಅರ್ಥವಾಯಿತು. ಆ ಘಟನೆ ಹಬ್ಬದ ಜನಪ್ರಿಯತೆಯನ್ನ ಇನ್ನೂ ಹೆಚ್ಚಿಸಿರಬಹುದು. ಆದ್ರೆ ಇಡೀ ಚರ್ಚಿನ ಅಧಿಕೃತ ಕ್ಯಾಲೆಂಡರ್ನಲ್ಲಿ ಇವತ್ತಿನ ದಿನಾಂಕವನ್ನು ಫಿಕ್ಸ್ ಮಾಡಿದ್ದು ಪೋಪ್ ಪಯಸ್ X ಅವರ ಕಾಲದಲ್ಲಿ. ಒಟ್ನಲ್ಲಿ ಹೇಳೋದಾದ್ರೆ ಸರ್ವೈಟ್ಸ್ ಇದನ್ನು ಶುರುಮಾಡಿ ಬಳಸಿದ್ರು, ಪೋಪ್ ಬೆನೆಡಿಕ್ಟ್ 13th ಸಾರ್ವತ್ರಿಕ ಮಾಡಿದ್ರು, ಪೋಪ್ ಪಯಸ್ X ಕೊನೆಗೆ ಸೆಪ್ಟೆಂಬರ್ 17ನೇ ತಾರೀಖನ್ನ ಸ್ಥಾಪಿಸಿದ್ರು ಅನ್ನೋದು ಹೆಚ್ಚು ಸ್ಪಷ್ಟವಾದ ಚಿತ್ರಣ. ಈ ಸ್ಪಷ್ಟೀಕರಣಕ್ಕೆ ಧನ್ಯವಾದಗಳು. ಒಟ್ಟಾರೆಯಾಗಿ ನೋಡಿದ್ರೆ ಮಾತೆ ಮರಿಯಮ್ಮನವರ ಈ 7 ಸಂಕಟಗಳು ಇದು ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಯಾರಿಗೇ ಆದ್ರೂ ಸಹನೆ, ನಂಬಿಕೆ, ದುಃಖವನ್ನ ಹೇಗೆ ಎದುರಿಸಬೇಕು, ಕೊನೆಗೆ ಭರವಸೆ ಹೇಗಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಆಳವಾದ ಯೋಚನೆ ಮಾಡೋಕೆ ಪ್ರೇರಣೆ ಕೊಡುತ್ತೆ ಅಲ್ವಾ? ಹೌದು. ಊಹಿಸೋಕೂ ಆಗದಷ್ಟು ನೋವಿನ ಸರಣಿ ಅದು. ಆದ್ರೂ ದೇವ್ರಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡ ಒಬ್ಬ ತಾಯಿ, ಒಬ್ಬ ವ್ಯಕ್ತಿ, ಅವರೊಂದು ಶ್ರೇಷ್ಠ ಉದಾಹರಣೆಯಾಗಿ ನಿಲ್ತಾರೆ. ಖಂಡಿತ. ಕೊನೆಯದಾಗಿ ಚಿಂತನೆಗೊಂದು ವಿಷಯವನ್ನ ಇಲ್ಲಿ ಬಿಡೋಣವೇ? ಹೇಳಿ. ಮಾತೆ ಮರಿಯಮ್ಮ ಅನುಭವಿಸಿದ ಆ ದುಃಖದ ಕ್ಷಣಗಳನ್ನ
ನಾವು ಬರೀ ಸಾವಿರಾರು ವರ್ಷಗಳ ಹಿಂದಿನ ಹಿಸ್ಟಾರಿಕಲ್ ಇವೆಂಟ್ಸ್ ಅಂತ ನೋಡದೆ ಅವುಗಳನ್ನ ನಂಬಿಕೆ, ಪ್ರೀತಿಯಿಂದ ಸಹಿಸಿಕೊಂಡ ಆಳವಾದ ಮಾನವ ಅನುಭವಗಳಂತ ನಾವು ನೋಡಿದರೆ ಆಗ ನಮ್ಮ ಸ್ವಂತ ಜೀವನದಲ್ಲಿ ಬರುವ ಕಷ್ಟಗಳು, ನಷ್ಟಗಳು, ನೋವುಗಳನ್ನು ಎದುರಿಸುವ ನಮ್ಮದೇ ಆದ ರೀತಿ ಇದೆಯಲ್ಲ, ಆಮೇಲೆ ಅದರಲ್ಲಿ ಏನಾದರೂ ಅರ್ಥ ಇದೆಯಾ ಅಂತ ಹುಡುಕೋ ಪ್ರಯತ್ನ ಇದೆಯಲ್ಲ, ಇದನ್ನ ಅದು ಹೇಗೆ ಪ್ರಭಾವಿಸ್ಬೋದು, ಹೀಗೆ ಬದಲಾಯಿಸ್ಬೋದು? ಇದು ನಿಜಕ್ಕೂ ಪ್ರತಿಯೊಬ್ಬರು ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಹೌದು. ಇವತ್ತಿನ ಈ ಅರ್ಥಪೂರ್ಣ ಚರ್ಚೆಗೆ ಆಧಾರವಾದ ಮಾಹಿತಿಯನ್ನು ಒದಗಿಸಿದ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ವಂದನೀಯ ಸ್ವಾಮಿ ಶಾಂತಕುಮಾರ್ಜಿಯವರಿಗೂ, ಧ್ವನಿ ಮಾಧ್ಯಮ ವಂದನಾ ಮನೆಯವರಿಗೂ ನಮ್ಮ ವಿಶೇಷ ಕೃತಜ್ಞತೆಗಳು. ಹೌದು, ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೆಯೇ ಈ ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡಿದ PDF ಆಧಾರಕ್ಕೂ ನಮ್ಮ ಧನ್ಯವಾದಗಳು. ಇವತ್ತಿನ ಈ ವಿಶ್ಲೇಷಣೆಯನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.